ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಂದಗೋಕುಲ ಧಾರಾವಾಹಿಯಲ್ಲಿ ಈ ಸಮಯದಲ್ಲಿ ನಡೆಯುತ್ತಿರುವ ಘಟನೆಗಳು ವೀಕ್ಷಕರ ಮನಸ್ಸನ್ನು ಗಟ್ಟಿಯಾಡಿ ಕಾಡುತ್ತಿವೆ. ಕಾರಣ, ಇದು ಕೇವಲ ಒಂದು ಮದುವೆಯ ಕಥೆಯಲ್ಲ, ಇದು ತಂದೆಯ ಕನಸು, ಮಗನ ಮನಸ್ಸಿನ ಹೋರಾಟ, ಕುಟುಂಬದ ಗೌರವ ಮತ್ತು ಪ್ರೀತಿಯ ನಡುವಿನ ಸಂಘರ್ಷದ ಕಥೆಯಾಗಿದೆ. ನಂದನ ಅವರ ಕುಟುಂಬದಲ್ಲಿ ಮಾಧವ ಹಿರಿಯ ಮಗ. ಮನೆಯ ಜವಾಬ್ದಾರಿ, ಕುಟುಂಬದ ಮಾನ, ಸಂಪ್ರದಾಯಗಳ ಗೌರವ ಎಲ್ಲವೂ ಅವನ ಮೇಲಿದೆ. ನಂದಕುಮಾರ್ ಅವರಿಗೆ ಮಾಧವನ ಮದುವೆ ಎಂದರೆ ಸಾಮಾನ್ಯ ಕಾರ್ಯಕ್ರಮವಲ್ಲ. ಹಲವು ವರ್ಷಗಳಿಂದ ತಮ್ಮ ಮಗನ ಮದುವೆಯನ್ನು ಅದ್ಧೂರಿಯಾಗಿ, ಶಾಸ್ತ್ರೋಕ್ತವಾಗಿ ನಡೆಸಬೇಕು ಎಂಬ ಕನಸು ಅವರ ಮನಸ್ಸಿನಲ್ಲಿ ಬೇರೂರಿದೆ. ಆ ಕನಸಿಗೆ ಈಗ ಜೀವ ಬಂದಂತಾಗಿದೆ. ಮನೆ ತುಂಬಾ ಮಂಗಳ ವಾದ್ಯಗಳ ಸದ್ದು, ಬಂಧುಮಿತ್ರರ ನಗು, ಸಂಪ್ರದಾಯಬದ್ಧ ಪೂಜೆಗಳು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿವೆ. ಮದುವೆಯ ಸಂಭ್ರಮಕ್ಕೆ ಇನ್ನಷ್ಟು ಮಹತ್ವ ತರುವಂತೆ ಕಲರ್ಸ್ ಕನ್ನಡ ಧಾರಾವಾಹಿಗಳ ಪ್ರಪಂಚವೇ ನಂದಗೋಕುಲಕ್ಕೆ ಸೇರುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಪಾತ್ರಗಳು, ಕುಸುಮ, ರಾಮಾಚಾರಿ ಧಾರಾವಾಹಿಯ ನಾಯಕ ರಾಮಾಚಾರಿ ಎಲ್ಲರೂ ಮಾಧವನ ಮದುವೆಗೆ ಹಾರೈಸಲು ಬಂದಿರುವುದು ಈ ಸಂಭ್ರಮವನ್ನು ಒಂದು ದೊಡ್ಡ ಹಬ್ಬದಂತೆ ಮಾಡಿದೆ. ಇದರಿಂದ ಈ ಮದುವೆ ಕೇವಲ ಕುಟುಂಬದ ಕಾರ್ಯಕ್ರಮವಾಗದೆ ವಾಹಿನಿಯ ಮಟ್ಟದ ವಿಶೇಷ ಘಟನೆಯಾಗಿ ರೂಪುಗೊಂಡಿದೆ. ಆದರೆ ಈ ಎಲ್ಲ ಬೆಳಕಿನ ಹಿಂದೆ ಒಂದು ನೆರಳು ಮೌನವಾಗಿ ಬೆಳೆದಿದೆ. ಮಾಧವನ ಹೃದಯದಲ್ಲಿ ಇನ್ನೊಬ್ಬಳ ಸ್ಥಾನವಿದೆ ಎಂಬ ಸತ್ಯ ಬಹಳ ದಿನಗಳಿಂದ ಅಡಗಿತ್ತು. ಅವನನ್ನು ನಿಜವಾಗಿ ಪ್ರೀತಿಸಿದ ಹುಡುಗಿ ಸುಕನ್ಯಾ. ಅವಳೊಂದಿಗೆ ಮಾಧವನ ಸಂಬಂಧ ಕೇವಲ ಸ್ನೇಹವಲ್ಲ, ಅದು ಭಾವನೆ, ನಂಬಿಕೆ ಮತ್ತು ಭವಿಷ್ಯದ ಕನಸುಗಳೊಂದಿಗೆ ಕಟ್ಟಿಕೊಂಡ ಬಂಧನ. ಮದುವೆಯ ಸಿದ್ಧತೆಯ ಮಧ್ಯೆ ಸುಕನ್ಯಾಯಿಂದ ಬರುವ ಆ ಒಂದು ಕರೆ ಮಾಧವನ ಬದುಕಿನ ಸಮತೋಲನವನ್ನು ಕದಡಿಸುತ್ತದೆ. ನನಗೆ ತುಂಬಾ ಜ್ವರ ಬಂದಿದೆ ಎಂಬ ಅವಳ ಮಾತಿನಲ್ಲಿ ಕೇವಲ ಅನಾರೋಗ್ಯವಲ್ಲ, ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವ ಭಯವೂ ಅಡಗಿದೆ. ಒಂದು ಕಡೆ ಮಾಧವನ ಮನೆಯೊಳಗೆ ಮದುವೆಯ ಸಂಭ್ರಮ ಜೋರಾಗಿದೆ. ಅತಿಥಿಗಳ ಕಾಳಜಿ, ತಂದೆಯ ನಿರೀಕ್ಷೆ, ಕುಟುಂಬದ ಗೌರವ ಇವೆಲ್ಲವೂ ಅವನನ್ನು ಒಂದು ದಿಕ್ಕಿಗೆ ಎಳೆಯುತ್ತಿವೆ. ಇನ್ನೊಂದು ಕಡೆ ಸುಕನ್ಯಾಯ ನೋವು, ಅವಳ ಮೇಲಿನ ಪ್ರೀತಿ ಮತ್ತು ತನ್ನ ಮನಸ್ಸಿನ ಸತ್ಯ ಅವನನ್ನು ಮತ್ತೊಂದು ದಿಕ್ಕಿಗೆ ಕರೆದುಕೊಳ್ಳುತ್ತಿದೆ. ಈ ಎರಡು ದಿಕ್ಕುಗಳ ನಡುವೆ ಸಿಲುಕಿರುವ ಮಾಧವ ತೀವ್ರ ಮಾನಸಿಕ ಸಂಘರ್ಷವನ್ನು ಅನುಭವಿಸುತ್ತಿದ್ದಾನೆ. ಇದನ್ನೆಲ್ಲ ಮೌನವಾಗಿ ಗಮನಿಸುತ್ತಿರುವುದು ಮಾಧವನ ಎದುರುಮನೆಯವರು. ಅವರು ಮಾಧವನ ನಡವಳಿಕೆ, ಅವನ ಆತಂಕ, ಸುಕನ್ಯಾ ವಿಚಾರವನ್ನು ಗಮನಿಸಿ ಒಂದು ಮಹತ್ವದ ನಿರ್ಣಯಕ್ಕೆ ಬರುತ್ತಾರೆ. ಮಾಧವನಿಗೆ ಮದುವೆಯಾಗುತ್ತಿರುವ ಹುಡುಗಿ ಒಬ್ಬಳು, ಆದರೆ ಅವನ ಹೃದಯವನ್ನು ಗೆದ್ದಿರುವ ಹುಡುಗಿ ಮತ್ತೊಬ್ಬಳು ಎಂಬ ಸತ್ಯ ಅವರಿಗೆ ಸ್ಪಷ್ಟವಾಗುತ್ತದೆ. ಈ ಸತ್ಯವನ್ನು ಮರೆಮಾಚಿ ಮದುವೆ ನಡೆಸುವುದು ನ್ಯಾಯವಲ್ಲ ಎಂದು ಭಾವಿಸಿದ ಅವರು ಮದುವೆಗೆ ಅಡ್ಡಿಯಾಗಲು, ನಿಜವನ್ನು ಹೊರಗೆ ತರುವುದಕ್ಕೆ ಸಿದ್ಧರಾಗುತ್ತಾರೆ. ಇಲ್ಲಿ ಕಥೆ ಇನ್ನಷ್ಟು ಕುತೂಹಲಕರವಾಗುತ್ತದೆ. ಮದುವೆ ನಿಲ್ಲಬೇಕೆ? ತಂದೆಯ ಕನಸು ಮುರಿಯಬೇಕೆ? ಇಲ್ಲವೇ ಮಾಧವನ ಪ್ರೀತಿ ತ್ಯಾಗವಾಗಬೇಕೆ? ಪ್ರೀತಿ ಮತ್ತು ಕರ್ತವ್ಯದ ನಡುವೆ ಯಾರು ಗೆಲ್ಲುತ್ತಾರೆ ಎಂಬ ಪ್ರಶ್ನೆ ವೀಕ್ಷಕರನ್ನು ಕಾಡುತ್ತಿದೆ. ಪ್ರತಿಯೊಬ್ಬ ಪಾತ್ರವೂ ತಮ್ಮದೇ ಆದ ಕಾರಣಗಳು, ಭಾವನೆಗಳು ಮತ್ತು ಮೌಲ್ಯಗಳೊಂದಿಗೆ ನಿಂತಿದ್ದಾರೆ. ಯಾರೂ ತಪ್ಪಲ್ಲ, ಆದರೆ ಪರಿಸ್ಥಿತಿಯೇ ಸಂಕ್ಲಿಷ್ಟವಾಗಿದೆ. ಇದೀಗ ಧಾರಾವಾಹಿ ವೀಕ್ಷಕರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಎಸೆದಿದೆ. ಮಾಧವ ಯಾರ ಜೊತೆ ಮದುವೆಯಾಗಬೇಕು? ತಂದೆಯ ಕನಸು ಮತ್ತು ಕುಟುಂಬದ ಗೌರವಕ್ಕಾಗಿ ಆಯ್ಕೆ ಮಾಡಿದ ಹುಡುಗಿಯ ಜೊತೆಯೇನಾ, ಅಥವಾ ತನ್ನ ಹೃದಯದ ಧ್ವನಿಗೆ ಕಿವಿಗೊಟ್ಟು ಸುಕನ್ಯಾ ಜೊತೆಯೇನಾ? ಈ ಪ್ರಶ್ನೆಗೆ ಉತ್ತರ ನೀಡಬೇಕಿರುವುದು ವೀಕ್ಷಕರೇ. ನಿಮ್ಮ ಅನಿಸಿಕೆ, ನಿಮ್ಮ ಭಾವನೆ, ನಿಮ್ಮ ದೃಷ್ಟಿಕೋನ ಎಲ್ಲವೂ ಈ ಕಥೆಯ ಭಾಗವಾಗುತ್ತದೆ. ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಅಗತ್ಯ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ.